ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಜಿಲ್ಲಾ ಆಸ್ಪತ್ರೆ ಉಳಿಸಲು ರಂಗೋಲಿ ಮೆಡಿಕಲ್ ಕಾಲೇಜ್ ತೆರೆಯಲು ರಂಗೋಲಿ ಬಡವರ ಬಾಳು ಜನತೆಗಾಗಿ ರಂಗೋಲಿ ಜನಾರೋಗ್ಯದ ಹಕ್ಕು ಕೇಳಲು ರಂಗೋಲಿ ಮೈ ಮೇಲೆ ಬಣ್ಣದೊಳಗೆ ಘಾಸಿ ರಂಗೋಲಿ ಬೀದಿಯಲ್ಲಿ ಹಕ್ಕಿನ ಪದದಲ್ಲಿ ರಂಗೋಲಿ ಬಣ್ಣದ ಹಕ್ಕು ಬಡವರ ಬಾಳು ರಂಗೋಲಿ ನಮ್ಮ ಹಕ್ಕು ನಮ್ಮ ಆಸ್ಪತ್ರೆ ರಂಗೋಲಿ ಸಾರ್ವಜನಿಕ ಆರೋಗ್ಯ ಖಾಸಗಿ ಬೇಡ ರಂಗೋಲಿ ವೈದ್ಯಕೀಯ ಕಾಲೇಜು ಸರ್ಕಾರದೇ ಬೇಕು ರಂಗೋಲಿ ಹೆಣ್ಣು ಮಕ್ಕಳ ಒಗ್ಗಟ್ಟಿಗೆ ಇರಲಿ ರಂಗೋಲಿ ಹೋರಾಟ. ಇಲ್ಲಿ ಸಿದ್ದೇಶ್ವರ ಗುಡಿ ಹತ್ತಿರ SS ಕಾಂಪ್ಲೆಕ್ಸ್ ಎದುರಿಗೆ ಏನು ಗಂಜ್ ಇದೆ, ಈ ಗಂಜ್ ಹತ್ತಿರನೂ ಕೂಡ ರಂಗೋಲಿ ಚಳವಳಿ, ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೆಂದು ಮಹಿಳಾ ತಾಯಂದಿರು ರಂಗೋಲಿ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕೆಂದು ಬೆಳಿಗ್ಗೆ 6 ಗಂಟೆಗೆ ಬಂದು ಒಂದು 25-30 ಜಾಗದಲ್ಲಿ ಮೇನ್ ಪ್ರದೇಶದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕೆಂದು ಹೋರಾಟಕ್ಕೆ ಮಹಿಳಾ ತಾಯಂದಿರು ಧುಮುಕಿದ್ದಾರೆ. ಸರ್ಕಾರಕ್ಕೂ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಗಂಟೆ. ಮಹಿಳೆಯರು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಲಿಕ್ಕೆ ತಯಾರಿದ್ದಾರೆ ಅನ್ನೋದಕ್ಕೂ ಇದೊಂದು ಉದಾಹರಣೆ. ಸರ್ಕಾರ ಎಚ್ಚೆತ್ತುಕೊಂಡು ಜನಪ್ರತಿನಿಧಿಗಳು ಜವಾಬ್ದಾರಿ ತೆಗೆದುಕೊಂಡು ಸರ್ಕಾರಿ ವೈದ್ಯಕೀಯ ಕಾಲೇಜು ತಕ್ಷಣ ಮಂಜೂರು ಮಾಡದಿದ್ದರೆ ವಿಜಯಪುರ ಜಿಲ್ಲೆಯ ಎಲ್ಲ ಮಹಿಳಾ ತಾಯಂದಿರು ಹಿಂದೆ ಸರಿಯೋ ಪ್ರಶ್ನೆನಿಲ್ಲ. ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಆಗಬೇಕಾಗಿದೆ. ಅದು ನಮ್ಮೆಲ್ಲರ ಹಕ್ಕು. ಅದು ಬಿಟ್ಟು ಖಾಸಗಿ ಮಾಡುತ್ತೇನೆ, ಅದು ಮಾಡುತ್ತೇನೆ, ಇದು ಮಾಡುತ್ತೇನೆ ಅಂದರೆ ವಿಜಯಪುರ ಜಿಲ್ಲೆಯ ಜನ ಯಾವ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ ಅನ್ನುವಂಥದ್ದು ರಂಗೋಲಿ ಹಾಕುವ ಮುಖಾಂತರ ಎಚ್ಚರಿಸುತ್ತಿದ್ದಾರೆ. ಹಾಂ, ಜಿಲ್ಲಾ ಆಸ್ಪತ್ರೆ ಉಳಿಸಲು ಮೆಡಿಕಲ್ ಕಾಲೇಜ್ ಕೇಳಲು ಮೆಡಿಕಲ್ ಕಾಲೇಜ್ ಕೇಳಲು ಹೆಣ್ಣು ಮಕ್ಕಳ ಗಣತಿಗಾಗಿ ಜನ ಆರೋಗ್ಯದ ನಮ್ಮ ಹಕ್ಕು ಜನ ಆರೋಗ್ಯದ ನಮ್ಮ ಹಕ್ಕು ಬೀದಿಯ ಹಕ್ಕಿ ಬಣ್ಣದ ಹಕ್ಕು ಬಣ್ಣದ ಹಕ್ಕು ಬಡವರ ಬಾಳು ನಮ್ಮ ಹಕ್ಕು ನಮ್ಮ ಆಸ್ಪತ್ರೆ ನಮ್ಮ ಹಕ್ಕು ನಮ್ಮ ಆಸ್ಪತ್ರೆ ಕಾಲೇಜು ಬೇಕೇ ಬೇಕು ವೈದ್ಯಕೀಯ ಕಾಲೇಜು ಬೇಕೇ ಬೇಕು. ನಮಸ್ಕಾರ. ನಮ್ಮ ಬಿಜಾಪುರ ಎಲ್ಲ ಜನತೆಗೆ
ವಿಶೇಷವಾಗಿ ನಾವು ಈ ಒಂದು ರಂಗೋಲಿ ಚಳವಳಿಯನ್ನು ಮಾಡ್ತಾ ಇರೋದು ಕಳೆದ 62ನೇ ದಿವಸ ಇವತ್ತು ನಮ್ಮ ಬಿಜಾಪುರಕ್ಕೆ ಸರ್ಕಾರಿ ಗೌರ್ಮೆಂಟ್ ಕಾಲೇಜು ಬೇಡಿಕೆ ಇದೆ. ಇನ್ನೂವರೆಗೆ ಯಾವುದೇ ರೀತಿ MLAಗಳಾಗ್ಬೋದು ಅಥವಾ ನಮ್ಮ ಶಾಸಕರಾಗ್ಬೋದು ಬಂದಿಲ್ಲ, ಆಮೇಲೆ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈಗಾಗಲೇ ಪತ್ರ ಚಳವಳಿ ಎಲ್ಲ ಮಾಡ್ತೀವಿ, ಮಂಜಿನ ಮೆರವಣಿಗೆ ಮಾಡ್ತೀವಿ. 62 ದಿವಸದಿಂದ ನಾವು ಸತ್ಯಾಗ್ರಹ ಎಲ್ಲ ಆದರೂ ಕೂಡ ಯಾವುದೇ ರೀತಿ ಪರಿಣಾಮ ಕಂಡು ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಹೆಣ್ಮಕ್ಳೇ ಆದಂಥವ್ರು ನಮ್ಮ ಹೆಣ್ಣು ಮಕ್ಕಳು ಯಾಕೆ ಮಾಡ್ಲಿಕ್ಕೆ ಅಂತಂದರೆ, ನಮ್ಮ ಹೆಣ್ಣು ಮಕ್ಕಳಿಗೆ ವಾಯ್ಸ್ ಇರೋದಂದರೆ ರಂಗೋಲಿ ಆಗಿರ್ಬೋದು. ಅಂದರೆ ನಾವು ಈ ಮುಖಾಂತರ ನಾವು ಈ ಒಂದು ಪ್ರತಿಭಟನೆನ ವ್ಯಕ್ತಪಡಿಸ್ತಾ ಇದ್ದೀವಿ. ಆ ಮೂಲಕ ನಾವು ಈ ಒಂದು ಬೆಂಬಲ ನೀಡ್ತಾ ಇದ್ದೀವಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಲಿ ಅಂತ ತಿಳ್ಕೊಂಡು. ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಬ್ಬರು ಕೂಡ ಇದನ್ನು ತಿಳ್ಕೊಂಡು ಪ್ರತಿಯೊಬ್ಬರು ಕೂಡ ಬೆಂಬಲ ನೀಡಬೇಕಂತೇಳಿ ನಾನು ನಿಮ್ಗೆ ಎಲ್ಲರ ಹತ್ತಿರ ಕೇಳ್ಕೊತಾ ಇದ್ದೀನಿ. ಮೀನಾಕ್ಷಿ ಶಿಂಗೆ, ವಿಜಯಪುರ. ಈಗ ನಾವು ಸಿದ್ದೇಶ್ವರ ದೇವಸ್ಥಾನ ಹತ್ತಿರ ಕೂಡ ರಂಗೋಲಿ ಚಳವಳಿ ನಡೆದಿದೆ. ಇಲ್ಲಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ದಾನಮ್ಮನ ಗುಡಿಗೆ ಹೋಗು ಜನ, ವಿದ್ಯಾರ್ಥಿಗಳು ಎಲ್ಲರೂ ಇದ್ದಾರೆ. ಈ ಒಂದು ಮೇನ್ ಎಂಟ್ರೆನ್ಸ್ನಲ್ಲಿ ರಂಗೋಲಿ ಚಳವಳಿ ಮುಖಾಂತರ ಜನರಿಗೆ ಜಾಗೃತಿ ಮತ್ತು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ, ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ನೀಡುವಗೋಸ್ಕರ ವಿಜಯಪುರ ಜಿಲ್ಲೆಯ ತಾಯಂದಿರು, ಸಹೋದರಿಯರು, ವಿದ್ಯಾರ್ಥಿನಿಯರು ರಂಗೋಲಿ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ. ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಇನ್ನೊಂದು ಅರ್ಧ ಗಂಟೆಯಲ್ಲಿ ಸಂಪೂರ್ಣ ರಂಗೋಲಿ ಹಾಕೋದು ಮುಗಿಯುತ್ತದೆ. ಪ್ರತಿಯೊಬ್ಬರು ಜವಾಬ್ದಾರಿ ತಗೊಂಡು ರಂಗೋಲಿ ಹಾಕುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ, ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಮತ್ತು ನಮ್ಮ ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಕೂಡ ಜಾಗೃತಿ ಮೂಡಿಸ್ತಾ ಇದ್ದಾರೆ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಬೇಕೆಂದು ಸತತ ಪ್ರಯತ್ನ ನಡೆಯುತ್ತಿದ್ದು ಇವತ್ತಿಗೆ 62ನೇ ದಿನ ನಾವು ಧರಣಿ ಸತ್ಯಾಗ್ರಹದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೆಂದು ಪಾಲ್ಗೊಂಡಿದ್ದು, ಇದರಲ್ಲಿ ಎಲ್ಲ ಮಹಿಳೆಯಂದರು 20-30 ಕಡೆ ಕಡೆ ಇಲ್ಲಿ ರೇಂಜರ್ ಸರ್ಕಲ್, ಈಗ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಮುಗಿದಿದೆ. ಅಂಬೇಡ್ಕರ್ ಸರ್ಕಲ್ ಹತ್ತಿರ ಆಗಿದೆ, ಆಮೇಲೆ ಬಸವೇಶ್ವರ ಸರ್ಕಲ್ ಹತ್ತಿರ ಆಗಿದೆ, ಆಮೇಲೆ ಈಗ ಗಾಂಧಿ ಚೌಕ್ ಮಾಡ್ತಾ ಇದ್ದಾರೆ, ಆಮೇಲೆ ಸೆಟ್ಲೈಟ್ ಬಸ್ ಸ್ಟ್ಯಾಂಡ್ ಹತ್ತಿರ ಸುಭಾಷ್ ಸರ್ಕಲ್, ಸಿದ್ದೇಶ್ವರ ಗುಡಿ ಹತ್ತಿರ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಗಂಜ್ ಹತ್ತಿರನೂ ಸಂಪೂರ್ಣ ಮಹಿಳಾ ತಾಯಂದಿರು, ಸಹೋದರಿಯರು, ವಿದ್ಯಾರ್ಥಿನಿಯರು, ಇಡೀ ಬಿಜಾಪುರ ಸಮಸ್ತ ನಾಗರಿಕರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೆನ್ನುವ ಉದ್ದೇಶದಿಂದ ನಮ್ಮಲ್ಲಿ 62 ದಿನ ಆಯಿತು ನಾವು ಅಂಬೇಡ್ಕರ್ ಸರ್ಕಲ್ ಹತ್ತಿರ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕುಳಿತಿದ್ದು. ನಾವು ಈ ರಂಗೋಲಿ ಚಳವಳಿ ಮುಖಾಂತರ ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಹಾಗೂ ನಮ್ಮ ಸರ್ಕಾರಕ್ಕೂ ಕೂಡ